ಸಿ ಅಪ್ಪ ಮನೆ ಆಯಿತು, ರಿಜಿಸ್ಟ್ರೇಷನ್ ಆಯಿತು, ಬಾರಪ್ಪ ನಮ್ಮ ಮನೆಗೆ ಓಪನಿಂಗ್ ಮಾಡು ಅಂತಂದೆ. ಓಪನಿಂಗ್ ಮಾಡಿದ್ರು, ಕೂತ್ಕೊಂಡಿದ್ರು ಪುರೋಹಿತರು ರಾಮ ಜೋಯಿಸ್ ಅಂತ ಇದ್ದಾರಲ್ಲ ಈ ಆಂಜನೇಯ ದೇವಸ್ಥಾನ ಹತ್ರ, ಅವ್ರು ಬಂದು ಓಪನ್ ಮಾಡಿಕೊಟ್ರು. ಎಲ್ಲ ಹೇಳಿದರು, ಮೆತ್ತು ನೋಡಿದರು, ನಿಮ್ಮ ಗುರುಗಳು ಬೇಗ ಹೋಗ್ತಾರಪ್ಪ, ವೈಕುಂಠಕ್ಕೆ ಹೋಗ್ಬಿಡ್ತಾರೆ. ಹಾಂ, ನಿನಗೆ ದಕ್ಷಿಣ ಕೊಟ್ಟಿದ್ದೀನಿ, ಬಟ್ಟೆ ಕೊಟ್ಟಿದ್ದೀನಿ, ಹಣ್ಣು ಹಂಪಲು ಕೊಟ್ಟಿದ್ದೀನಿ, ಅದ್ಯಾಕೆ ಹೇಳ್ತೀಯಪ್ಪ, ಅವ್ರ್ಯಾಕೆ ಹೋಗ್ತಾರಪ್ಪ ಅಂತ ನಾನು ಸಿಟ್ಟಿಟ್ಟಾರೆ. ಇಲ್ಲಪ್ಪ, ನನಗೆ ಕಾಣಿಸ್ತಾ ಇದೆಯಪ್ಪ, ಏನಲ್ಲಪ್ಪ, ಇದೇ ಲಾಸ್ಟು ಅಂದರು. ಬಂದರು, ಒಂದು ತಿಂಗಳು ಮಠದಲ್ಲಿದ್ರು, ಹೋಗೇ ಬಿಟ್ಟರು. ಅಯ್ಯೋ ದೇವರೇ, ನಿಜ ಆಗ್ಬಿಡ್ತಲ್ಲಪ್ಪ ಇದೇನಿದು ಅಂಥೇಳಿ ನಾವು ನಡ್ಕೊಂಡಿದ್ವಿ. ಅಮ್ಮನ ಬಹಳ ಪವರ್ಫುಲ್ ಇದ್ರು, ನೋಡೋಕ್ಕೆ ಸಾಧಾರಣ ಸ್ತ್ರೀ, ಯಾರ ಹತ್ರನೂ ಹೆಚ್ಚಿಗೆ ಅನುಕೂಲನೇ ಮಾಡ್ತಿದ್ದಿಲ್ಲ, ಯಾರ ಹತ್ರನೂ ಏನು ಹೇಳ್ತಿದ್ದಿಲ್ಲ, ಬಹಳ ಸಾಧಾರಣ. ಅಂಥ ಸಾಧಾರಣ ಸ್ತ್ರೀ ಇವತ್ತು ಜಗತ್ ಪ್ರಸಿದ್ಧೆ. ಅವರು ಯಾಕಪ್ಪ ಅಂದರೆ ಅವರಲ್ಲಿ ಏನಾದರೂ ಕೇಳಿದರೆ ಹಾಗೆ ಅಷ್ಟು ಚೆನ್ನಾಗಿದ್ರು. ನಾನು ಎಲ್ಲ ಟೋಟಲ್ ಮಾಡಿ 900 ರೂಪಾಯಿ ಆಗ್ತದೆ, ನಾನು ದಿನ ಕೊಡೋದು ಒಟ್ಟು ಅಲ್ಲ ತಿಂಗಳ ಕೊಡೋದು ಒಟ್ಟು ಅಂತ 900 ತಂದು ಕೊಡ್ತೇವೆ. ಯಾಕೋ 100 ಕಮ್ಮಿ ಮಾಡಿ ಅಲ್ಲ ಅದು ಕೊಡ್ತೀನಮ್ಮ ಅಂದರೆ 1000 ರೂಪಾಯಿ ಕೊಡ್ತೇವೆ. ಈಗ ಪ್ರತಿ ತಿಂಗಳ ಸಂಬಳ ಬಂದರೆ 1,500 ಕೊಡ್ತೀನಿ. ಯಾಕೆ ಕೊಡ್ತೀನಪ್ಪ ಅಂದರೆ ಅವರು ಕೃಪೆ ಆಗಿದೆ, ಬೇಕಾದಷ್ಟು ಅನುಕೂಲ ಆಗ್ತಾ ಇದೆ, ಅದರಿಂದ ಕೊಡ್ತಾ ಹೋಗ್ತಾ ಇದ್ದೀನಿ. ಇದೇ ಮೇನ್ ಮುಖ್ಯ ಕಾರಣ. ಹಾಗೆ ನಮ್ಮ ಜೀವನದಲ್ಲಿ ಸದ್ಗುರು ಬೇಕೇ ಬೇಕು, ಗುರು ಇಲ್ಲದೆ ಏನೂ ನಡೆಯಲ್ಲ ಅಂಬೋದಕ್ಕೆ ಇದೇ ಕಾರಣ. ಗುರುವೇ ಪರತತ್ವವು ತಾನೇ ನೋಡ, ಗುರುವೇ ಪರವಸ್ತುವು ತಾನೇ ನೋಡ, ಗುರುವಿನಿಂದ ಪರವಿಲ್ಲವೆಂದು ಸಕಲ ಶ್ರುತಿಗಳು ಸಾರುತ್ತಿರ್ಪೋ ನೋಡ. ಇಂಥಪ್ಪ ಸದ್ಗುರು ರಾಮತೀರ್ಥರಿಗೆ ಶರಣೆಂಬನೆಯ ಅಖಂಡೇಶ್ವರ ಅಂತ ಹೇಳ್ತಾನೆ. ಅಂಥ ಸದ್ಗುರುಗಳು ಸಿಕ್ಕದು ಕಷ್ಟ, ಸಿಕ್ಕರೆ ಅವರು ನಡ್ಕೊಳ್ಳೋದು ಕಷ್ಟ. ಬಹಳ ಜನ ಬರ್ತಿರೋರು ನಮ್ಮ ಜೊತೆಗೆ, ಅನೇಕ ಜನರು ಬಸ್ ಸ್ಟ್ಯಾಂಡ್ನಲ್ಲಿದ್ದಾರೆ. ಗುಪ್ತಾರರು ಅವರು ಬರ್ತಾಯಿದ್ರು, ಸೆಟ್ರು ಅವ್ರು ಬರ್ತಾಯಿದ್ರು. ಅವರೆಲ್ಲರೂ ನಿಲ್ಲಕ್ಕಾಗಲಿಲ್ಲ ಅವ್ರ ಮಾತಿಗೆ. ನಾವು ಏನು ಮಾತಾಡಿದ್ರು ಕೂಡ ಸಿಟ್ಟಾಗದೆ ಹಿಂಗೆ ನನ್ನ ಕೆಲಸ ನಾನು ಡ್ಯೂಟಿ ಮಾಡ್ಕೊಂಡು ಹೋಗ್ತಿದ್ದೆ. ಹಂಗೆ ನಾಗ ಅನ್ನ ಅಂತ ಒಬ್ಬರು ಬರ್ತಿದ್ರು, ಅವ್ರು ಮನೆಯಲ್ಲಿ ಕೂತಾರೆ. ಅವರು ಕೂಡ ಅಷ್ಟೇ, ಏನಂದ್ರು ಕೂಡ ಸರ 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 ಕಸ ಗುಡಿಸಿ ಅಲ್ಲ ನೀರು ತಂದಿಟ್ಟು ಬರಲೇನಪ್ಪ ಅಂತ ಅನ್ನೋರು. ಅವ್ರು ಏನು ತಿಂತಿದ್ದಿಲ್ಲ. ನೀನು ತಿನ್ನು ಹೋಗುವಾಗ ಅಂತಂದು, ನನಗೆ 10 ಗಂಟೆ ಆಗ್ಬಿಡುತ್ತಪ್ಪ, ಆಫೀಸ್ ಡ್ಯೂಟಿ ಆಗಿದೆ, ನಾನು ತಿನ್ನಕ್ಕೆ ಟೈಮ್ ಇಲ್ಲಪ್ಪ ಅದು. ಅಯ್ಯೋ ನೀ ತಿಂದೆ, ನಾನು ಹೆಂಗೆ ತಿನ್ನಲಪ್ಪ ಕೊನೆಗೆ ಅಂದೆ. ಹಂಗ ಸರಿ ಏನು ಮಾಡಿದೆಯೋ ಉಪ್ಪಿಟ್ಟು ತಗೊಂಬ ಇಲ್ಲ ಅಂದರು. ಹಾಕೊಂಡು ತಗೊಂಬಂದರು. ಇಷ್ಟು ತಿಂದರು, ಇಷ್ಟು ತಿಂದು ತಿಂದಿನಲ್ಲ ಅದು ತಿಂದು ಓಡಾಗಿ ಆಫೀಸ್ಗೆ ಹೋಗ್ತಿದ್ದೆ. ಆಫೀಸ್ನಲ್ಲಿ ಯಾವ ಕಾರಣದಿಂದಲೂ ಮಠಕ್ಕೆ ಹೋಗಿ ಬರ್ತಾರೆ, ಅವ್ರಿಗೇನು ಮಾಡಬೇಡ್ರಿ ಅಂಥೇಳಿ ಭಾಳ ಪ್ರೀತಿಯಿಂದ ಗಾಢ ಕೆಡಬಿಟ್ರು. ಹಾಗೆ ನಮ್ಮ ಜೀವನದಲ್ಲಿ ಮುಖ್ಯ ನಮಗೆ ಗುರು ಬೇಕು. ಗುರುವಿನ ದೇವರೇ ಇಲ್ಲ ಅಂತಾರೆ. ಗುರುವಿನ ದೇವರೇ ಇಲ್ಲ ಅಂತಾನೆ. ಗುರುವೇ ಸರ್ವ ಕೊಡು. ಅರೆ ಹೌದೇನಪ್ಪ, ಪಂಡ್ರಾಪುರದಲ್ಲಿ ಪಾಂಡುರಂಗನ ವಿಠಲರ ಹತ್ರ ಸರಿ ಹೋಗಿದ್ದೀನಿ, ಹತ್ತಿರ ನಿಂತಿದ್ದೀನಿ. ಹತ್ತಿರ ನಿಂತು ಅಪ್ಪಾಜಿ ಅಂದರೆ ಮನೆ ಇಲ್ಲ ಏನಿಲ್ಲ, ಊರೊಳಗೆ ಸಣ್ಣ ಮನೆಯಲ್ಲಿ ಇದ್ದೀನಪ್ಪ ಅಂದರೆ ನಾನು ಕೊಡಲ್ಲಪ್ಪ, ಏನೂ ಕೊಡೋಕ್ಕಾಗಲ್ಲ. ಅರೆ ದೇವ್ರು ನೀನೇನು ಕೊಡೋಕ್ಕಾಗಲ್ವ, ಮತ್ತೆ ಯಾರು ಕೊಡ್ತಾರಪ್ಪ? ಗುರು ಕೊಡ್ತಾನಪ್ಪ. ಗುರುವೇ ಕೊಡೋದಪ್ಪ. ನನ್ನ ಪವರ್ಸ್ ಎಲ್ಲ ಗುರುವಿನ ಹತ್ರ ಇದೆಯಪ್ಪ. ಹೌದಾ, ಆಯ್ತು ಹೇಳಪ್ಪ ಅದೇ ಗುರುವಿನ ಹತ್ರ ಬಂದು ಕೇಳಿದೆ. ಅವ್ರೇನು ಮಾಡಿದ್ರು, ಸೀದಾ ಪಾಂಡುರಂಗನ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಪಾಂಡುರಂಗ ರೋಟಿಗೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಅಂಗಡಿ ಇತ್ತು. ತಾಳ ಕೊಡಿಸು, ಅದ್ರ ತಾಳ ಕೊಡಿಸಿದೆ, ಚೀಟಿ ಕೊಡಿಸಿದೆ, ಬೆತ್ತಿಗೆ ವೀರ ಕೊಡಿಸೋದು. ಅಯ್ಯಯ್ಯ 40 ರೂಪಾಯಿ ಅದು ನನ್ನ ಕೈಯಲ್ಲಿ ಆಗಲ್ಲಪ್ಪ, ವಾಪಸ್ ಹೋಗಿ ದುಡ್ಡೇ ಖಾಲಿ ಆಗ್ತದೆ. ಹೌದಾ, ಹೌದು, ನಿಮ್ಗೆ ಏನೇನು ಕಷ್ಟ ಬರ್ತದೆ ಎಲ್ಲ ಹೇಳಿದ್ರೆ ಎಲ್ಲ ಹೇಳಿದ ತಕ್ಷಣವೇ ಅವೆಲ್ಲ ಕ್ಲೋಸ್ ಅನ್ನೋದು ಗೊತ್ತಾಗಲಿಲ್ಲ. ಏನೋ ಕೂಡ ಅಂತ ಸುಮ್ಮನೆ ಬಂದೆ. ಬರ್ಬೇಕಾದ್ರೆ ನಾನು ಸಂಬಳದಲ್ಲಿ ನಮ್ಮ ಸಿಸ್ಟರಿಗೆ ಕಳಿಸಿದೆ, ತಾಯಿ ಕಳಿಸ್ತಿದ್ದೆ, ಎಲ್ಲದು ನಿಂತೋಗ್ಬಿಟ್ಟು ಯಾರು ಬೇಡ, ನಿನ್ನ ಕಳ್ಸೋದು ಬೇಡ, ನಮಗೆ ಇಲ್ಲಿ ಅನುಕೂಲ ಆಗಿದೆ, ನನಗೆ ಪೆನ್ಷನ್ ಬರ್ತಾ ಇದೆ, ನಾವು ಸುಖವಾಗಿದ್ವಿಯಪ್ಪ ಅಂದರು. ಅವತ್ತಿಂದ ಎಲ್ಲ ಉಳಿತಾ ಹೋಗೋದು. ಹೀಗೆ ಎಲ್ಲ ಆಯಿತು. ಇಲ್ಲಿಗೆ ಬಂದಾಗ ಮಾತ್ರ ಅವರು ಟ್ರಾನ್ಸ್ಫರ್ ಇಲ್ದಾಗಿ ಬರೀ ಮಂತ್ರಶಕ್ತಿಯಿಂದ